ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಮೀಶೋಗೆ ಸಂಬಂಧಪಟ್ಟಿರೋ ವಿಡಿಯೋ ಆಗಿರುತ್ತೆ. ನೋಡಿ, ಇಷ್ಟು ಬಟ್ಟೆ ತೊಗೊಂಡು ಬಂದಿದ್ದೀನಿ. ಇದು ನನ್ನ ಪರ್ಸ್ನಲ್, ಆ್ಯಕ್ಚುಲಿ ಇದು ನಾನು ಮೊನ್ನೆ ತೊಗೊಂಡಿರೋ ಬಟ್ಟೆಗಳಲ್ಲ. ಆಲ್ಮೋಸ್ಟ್ ಒಂದು 1 ಇಯರ್ ಆಗಿದೆ. ಅದನ್ನ 1 ಇಯರ್ ಆಗಿ ತೊಗೊಂಡು ಇದು ಹೇಗಿದೆ, ಮೀಶೋ ಪ್ರಾಡಕ್ಟ್ಸ್ ಚೆನ್ನಾಗಿದೆಯಾ, ಮೀಶೋ ಬಟ್ಟೆಗಳು ನಾವು ತೊಗೋಬೋದಾ ಅನ್ನೋದನ್ನ ನಾನೊಂದು ರಿವ್ಯೂ ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇವಾಗ ತುಂಬಾ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಇದೆ, ಆದರೆ ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಬೆಸ್ಟು ಅಂದರೆ ಇದು ಮೀಶೋಲಿ ಕಡಿಮೆ ಪ್ರೈಸಿಗೆ ಸಿಗೋದ್ರಿಂದ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊತೀರಾ. ಬಟ್ ಅದು ಏನು ಚೆನ್ನಾಗಿದೆಯಾ ಇಲ್ವಾ, ಹೇಗೆ ಯಾವ ಥರ ತೊಗೋಬೇಕು, ಆ್ಯಕ್ಚುಲಿ ತುಂಬ ಜನ ನನ್ನ ಫ್ರೆಂಡ್ಸೇ ಹೇಳ್ತಾರೆ, ನಾನು ಮೀಶೋಲ್ಲಿ ತೊಗೊತೀನಿ ಆದರೆ ನಂಗೆ ಚೆನ್ನಾಗೇ ಬರಲ್ಲ ಪ್ರಾಡಕ್ಟ್ಸು, ಮತ್ತು ಒಂದು ಕಲರ್ ಚೇಂಜ್ ಆಗುತ್ತೆ, ಇಲ್ಲಾಂದರೆ ಕಲರ್ ಹೋಗುತ್ತೆ, ಇಲ್ಲಾಂದರೆ ನಾನು ಯಾವುದೋ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ರೆ ಯಾವುದೋ ಒಂದು ಕಳಿಸ್ತಾರೆ, ಯಾವುದೋ ಒಂದು ಸೀರೆ ಆರ್ಡ್ರ್ ಮಾಡಿದ್ರೆ ಯಾವುದೋ ಟಾಪ್ ಥರ ಕಳಿಸ್ತಾರೆ ಅಂತ ಹೇಳ್ತಾರೆ. ಬಟ್ ಅದನ್ನು ನೋಡಬೇಕು. ಒಂದು ಇವಾಗ ಎಲ್ಲನೂ ಚೆನ್ನಾಗಿರದೆ ಇರೋದು ಬರುತ್ತೆ ಅಂತಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಇರೋದು ಬರುತ್ತೆ ಅಂತಲ್ಲ, ನೋಡಿ ತೊಗೊಳೋದು ನಮ್ಮ ಕೈಯಲ್ಲಿದೆ. ಅದು ಹೇಗೆ ನೋಡಿ ತೊಗೊಳ್ಳೋದು ಪ್ರತಿಯೊಂದು ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ. ಮತ್ತು ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ತುಂಬ ಜನ ತೊಗೊಂಡಿದ್ದ ತಕ್ಷಣ ಆ ಪ್ಯಾಕೇಜ್ ಬಿಚ್ತಾ ಇದ್ದಂಗೆ ತೋರಿಸ್ತಾರೆ. ಅಂದರೆ ತೋರಿಸಿದ್ಮೇಲೆ ಈ ಥರ ಇದೆ ಅಂತ ಹೇಳ್ತಾರೆ. ಕೊಲಾಬ್ರೇಷನಲ್ಲಿ ನಾನು ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಇಲ್ಲ. ಹಾಗೆ ಆನೆಸ್ಟ್ ರಿವ್ಯೂ ನನಗೇನು ಅನಿಸುತ್ತೋ ನಾನು ಅದನ್ನು ನಿಮಗೆ ಹೇಳ್ತೀನಿ. ತೊಗೊಳ್ಳಿ, ಇಷ್ಟ ಆದರೆ ತೊಗೊಳ್ಳಿ, ಯಾಕಂದರೆ ಇದು ಪ್ಲಸ್ಸು ಮೈನಸ್ ಹೇಳ್ತೀನಿ. ಮತ್ತು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ನಾನು ತೊಗೊಂಡಿದ್ದು ಈ ಥರ ಒಂದು, ಅಂದರೆ ಇದ್ರ ಜೊತೆ ಪ್ಲಾಜೋ ಪ್ಯಾಂಟ್ ಬರುತ್ತೆ. ನೋಡಿ ಡೀಟೇಲಾಗಿ ಇದು ತೊಗೊಂಡಿರೋದು ನಾನು ಸೈಜು ಎಕ್ಸೆಲ್ಲು. ಆದರೆ ಎಕ್ಸೆಲ್ ತೊಗೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಬಂತು. ಅಂದರೆ ಆ್ಯಕ್ಚುಲಿ ನಾನು ತೊಗೊಂಡೆ, ಅಂದರೆ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಿದ್ದ ಕಾರಣ ಆ ಟೈಮಲ್ಲಿ ಇದು ಚೆನ್ನಾಗಿ ಆ್ಯಕ್ಚುಲಿ ಕಂಫರ್ಟಬಲ್ ಆಗಿತ್ತು ಅವಳಿಗೆ. ಇದು ನೋಡಿ, ನಾನೀಗ ತೋರಿಸ್ತೀನಿ, ಆಮೇಲೆ ಒಂದೊಂದೇ ನಾನು ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಇಷ್ಟ ಅದರಲ್ಲಿ ನೀವು ತೊಗೋಬೋದು. ನೆಕ್ಸ್ಟು ಇದು ಚೆನ್ನಾಗಿದೆಲ್ಲ, ಇದನ್ನು ಕೂಡ. ಆದರೆ ನಾನು ತೊಗೊಂಡು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯಿತು ಇದು ತೊಗೊಂಡು ಆಲ್ಮೋಸ್ಟ್ ನಾನು. ಆದರೆ ಒಂದು ಸ್ವಲ್ಪನೂ ಇದರಲ್ಲಿ ಹಾಕಿತ್ತದು ಏನಂತಾರೆ ನೋಡಿ, ಇದೆಲ್ಲ ಹೋಗೇ ಇಲ್ಲ. ನಾನು ಒಂದೂವರೆ ವರ್ಷದಲ್ಲಿ ಎಷ್ಟು ಸತಿ ವಾಶ್ ಮಾಡಿರ್ಬೋದು. ಅಂದರೆ ನಾನು ತೊಗೊಂಡು ಹಾಕೇನೆ ಏನು ಹೇಳ್ತಾರೆ, ಒಂದೇ ಸತಿ ಹಾಕ್ಕೊಂಡು 2 ಸತಿ ಆ ಥರ ಅಲ್ಲ, ನಾನು ತುಂಬ ಸತಿ ಇದನ್ನು ಯೂಸ್ ಮಾಡಿದ್ದೀನಿ. ನಾನು ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ನನ್ನ ಏನು ಫಸ್ಟ್ ಆಯ್ಕೆ ಇದಾಗಿರುತ್ತೆ, ಎತ್ತಿ ಹಾಕ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ಇದ್ರ ಜೊತೆ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ ವೈಟ್ ಕಲರು. ಅದು ಅಷ್ಟು ಕ್ವಾಲಿಟಿ ಆಗಿರಲಿಲ್ಲ, ಯಾಕಂದರೆ ಒಳ್ಳೆ ಟ್ರಾನ್ಸ್ಪರೆಂಟ್ ಥರ ಇತ್ತು, ಚೆನ್ನಾಗಿಲ್ಲ. ಅದೊಂದು ಚೆನ್ನಾಗಿಲ್ಲ, ಇದ್ರ ಜೊತೆ ಬಂದಿದ್ದು ಚೆನ್ನಾಗಿರಲಿಲ್ಲ. ನೆಕ್ಸ್ಟು ನೀವೆಲ್ಲ ಕಡೆ ನೋಡಿರ್ತೀರಲ್ಲ, ಹುಡುಗಿರು ಯಾವ ಟ್ರೆಂಡ್ ಬರುತ್ತೋ ಅದನ್ನು ಹಾಕ್ಕೊತಾ ಇರ್ತಾರೆ. ನೋಡಿ, ಇದಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಾನು ತುಂಬ ಬಿಸಿಲಿದ್ರೆ ಇದು ನೋಡಿ, ನೆಕ್ಕು ಈ ಥರ ವಿ ನೆಕ್ ಥರ ಇದೆ, ಬಿಸಿಲಿಗೂ ನಿಮ್ಮ ನೆಕ್ಕು ಪ್ರೊಟೆಕ್ಟ್ ಮಾಡುತ್ತೆ, ಚೆನ್ನಾಗಿರುತ್ತೆ. ತೊಗೊಳೋದು ಒಂದು ರೀತಿ ಆದರೆ ಹಾಕ್ಕೊಳೋದು ಒಂದು ಏನು ಹೇಳ್ತಾರೆ ಕಲೆ ಸ್ಟೈಲು ಎಲ್ಲನೂ. ಅಂದರೆ ಚೆನ್ನಾಗಿರೋದು ತೊಗೊಂಡು ಒಬ್ಬೊಬ್ಬರ ಮೇಲೆ ಚೆನ್ನಾಗೇ ಕಾಣೋಲ್ಲ, ಅಂದರೆ ಅವ್ರು ಹಾಕ್ಕೊಳೋ ರೀತಿ ಆಗಿರುತ್ತೆ. ತೊಗೊಂಡು ಹಾಕ್ಕೊಂಡು ಅದು ಸ್ಟೈಲ್ ಮಾಡೋದು ನಮ್ಮ ಕೈಯಲ್ಲಿರುತ್ತೆ. ಇದು ಒಂದು 6 ಮಂತ್ ಆಗಿದೆ. ನೋಡೋಕ್ಕೆ ನನಗೆ ಚೆನ್ನಾಗಿ ಕಾಣಿಸ್ತು ಅಂತ ನಾನು ತೊಗೊಂಡೆ, ಯಾಕಂದರೆ ಬ್ಲ್ಯಾಕ್ ತುಂಬ ಇಷ್ಟಪಡ್ತೀನಿ ನಾನು.
ನೋಡಿ, ಅಂದರೆ ಇದು ಯಾಕೋ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಈ ಥರ ಯಾಕೋ ನನಗೆ ಡಿಸೈನ್ ಓಕೆ, ಎಲ್ಲನೂ ಓಕೆ, ಆದರೆ ನನಗೆ ಯಾಕೋ ಪರ್ಸ್ನಲಿ ಇಷ್ಟ ಆಗಿಲ್ಲ. ಯಾಕೋ ಅಷ್ಟು ಫಿಟ್ಟಾಗಿ ಬಂದಿಲ್ಲ ಅಂತ ಅನಿಸುತ್ತೆ ನನಗೆ ಇದು. ಆದರೆ ಎಲ್ಲಿ ತೊಗೊಂಡಿತ್ತು ನಾನು, ಆದರೆ ಇದು ದೊಡ್ಡದಾಗಿ ಎಕ್ಸೆಲ್ ಸೈಜಲ್ಲಿ ಬಂತು. ನಾನು ಆದರೂ ಕೂಡ ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಂಡೆ. ಇದು ಓಕೆ, ಒಂದು ಸತಿ ಎಲ್ಲಾದರೂ ಟೆಂಪಲ್ಗಳು ಇಲ್ಲ ಎಲ್ಲಾದರೂ ಆಚೆ ಹೀಗೆ ಎಲ್ಲೋ ಶಾಪಿಂಗ್ ಮಾಡ್ಕೊಂಬರ್ತೀವಿ ಅಂದರೆ ಹಾಕ್ಬೋದು, ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ, ಚೆನ್ನಾಗಿದೆ, ಪಾಕೆಟ್ ಇದೆ. ನಾನು ಆಗಲೇ ಹೇಳಿದ್ನಲ್ಲ ಪಾಕೆಟು ಚೆನ್ನಾಗಿದೆ. ಸ್ವಲ್ಪ ನಾನು ಲೂಸ್ ತೊಗೊಂಡಿದ್ದೀನಿ, ಸ್ವಲ್ಪ ಸ್ಟಿಚ್ ಹಾಕ್ಕೊಂಡ್ರೆ ಚೆನ್ನಾಗಿ ಆಗ್ಬೋದು. ಮತ್ತು ಇನ್ನೊಂದು ಇದು ನನ್ನ ಮೋಸ್ಟ್ ಫೇವ್ರೆಟ್ ಟಾಪ್. ನಾನು ಎಲ್ಲೇ ಹೋಗ್ಬೇಕಂದ್ರೂ ಫಸ್ಟ್ ಪಿಕ್ ಮಾಡೋದೇ ಇದು. ನನಗೆ ಇದು ಈ ಥರನೇ ಕಂಫರ್ಟಬಲ್ ಆಗಿದೆ. ಈ ಥರನೇ ನಾನು ಹೊರಗಡೆ ಏನಾದರೂ ಸಡನ್ನಾಗಿ ಹೊರಗಡೆ ಪ್ಲ್ಯಾನ್ ಯಾವ ಡ್ರೆಸ್ಸು ನನಗೆ ಸಿಕ್ಕಿಲ್ಲ ಅಂತಂದರೆ ಫಸ್ಟು ನನ್ನ ಕೈಗೆ ಸಿಗೋದು ಇದು. ನೆಕ್ಸ್ಟ್ ಇದು ಪಫ್ ಥರ ಹೋಗ್ಬೇಕಾಗಿದ್ದು, ನಾವು ಪಫ್ ಥರನೇ ಕೊಟ್ಟಿಲ್ಲ. ಸ್ವಲ್ಪ ಚೆನ್ನಾಗಿದೆ, ತೊಗೊಂಡಿದ್ದೀನಿ. ರಿಟರ್ನ್ ಹಾಕೋಕ್ಕೂ ಮನಸ್ಸಿಲ್ಲ ಅಂತ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ. ನೆಕ್ಸ್ಟು ಈ ಟಾಪು, ಇದನ್ನು ಅಷ್ಟೇ ನನ್ನ ಮೋಸ್ಟ್ ಫೇವ್ರೇಟು. ಇದಕ್ಕೆ ಈ ಥರ ಕೊಟ್ಟಿದ್ದಾರೆ, ಈ ಕಡೆನೂ ಕೊಟ್ಟಿದ್ರು. ಚೆನ್ನಾಗಿದೆ, ಇದೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೈಲೈಟ್ ಇದೆ. ನೆಕ್ಸ್ಟು ಇದು ನಾನು ಹೇಳಿದ್ನಲ್ಲ ಹೊಲಿಸ್ಕೊಂಡಿದ್ವಿ ಅಂತ, ಇದರದ್ದು ಪ್ಯಾಂಟು ಕೂಡ ಇದೆ, ತೋರಿಸ್ತೀನಿ. ನೋಡಿ, ಇದರದ್ದು ಪ್ಯಾಂಟು, ಆದರೆ ಇದು ಸೆಟ್ಟನ್ನು ಹೊಲಿಸ್ಕೊಂಡಿರೋದು ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಆ್ಯಕ್ಚುಲಿ ಇದಕ್ಕೆ ಯಾವ ರೀತಿಯಾದ ಪ್ಯಾಂಟು ಯಾವುದು ಬಂದಿಲ್ಲ, ಸಿಂಗಲ್ ಟಾಪ್ ಈ ಥರ ಬಂದಿದೆ. ಇದಕ್ಕೆ ಪಾಕೆಟ್ ಏನೂ ಕೊಟ್ಟಿಲ್ಲ, ಆದರೆ ಫ್ರೀಯಾಗಿ ಚೆನ್ನಾಗಿದೆ. ನನಗೆ ಈ ಥರನೇ ಇಷ್ಟಪ್ಪ, ಯಾಕಂದರೆ ಮನೆಯಲ್ಲಿ ನೋಡೋಕ್ಕೂ ಚೆನ್ನಾಗಿರೋದು, ಕಂಫರ್ಟಬಲ್ ಆಗಿರುತ್ತೆ ನನಗೆ. ನೆಕ್ಸ್ಟು ಇದು ಆ್ಯಕ್ಚುಲಿ ಇದು ನಂದು ಅಲ್ಲ, ನಮ್ಮ ಮಕ್ಕಳದು. ಬಟ್ ಚೆನ್ನಾಗಿದೆ, ಎಲ್ಲರೂ ವೆಕೇಷನ್ಗೆ ಹೋದರೆ ಚೆನ್ನಾಗಿರುತ್ತೆ, ಕಂಫರ್ಟಬಲ್. ದೊಡ್ಡವ್ರಿಗಂತೂ ಸೂಪರ್ ಆಗಿರುತ್ತೆ, ತೊಗೊಳ್ಳಿ. ಲಾಸ್ಟು ಫೈನಲ್ಲು, ಇದು ಆಲ್ಮೋಸ್ಟ್ ಕಾಲು ನಿಂತ್ವರೆಗೂ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ ಅಂದರೆ ಏನಾದರೂ ಪಾರ್ಟಿ ವೇರ್ಗೆ ಆ ಥರ ಹಾಕ್ಕೊಂಡು ಹೋಗ್ಬೋದು. ತುಂಬ ನನಗೆ ಇಷ್ಟ ಆಯಿತು. ಕೆಲವ್ರಿಗೆ ಇಷ್ಟ ಆಗಿಲ್ಲ ಅಂತ ರಿವ್ಯೂ ಆಗಿದ್ದಾರೆ, ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ವೀಡಿಯೋ ಮಾಡಿ ಮುಗಿಸೋ ಅಷ್ಟೊತ್ತಲ್ಲಿ ನನ್ನ ಕ್ಯಾಮ್ರಾನೇ ಇದಾಗ್ಬಿಟ್ಟಿದೆ. ಓಕೆ, ಫೈನಲಿ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೊಂದು ಮೋಟಿವೇಶನ್ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಇವತ್ತು ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋ ಅಷ್ಟೊತ್ತಲ್ಲಿ ಸುಸ್ತಾಗ್ಬಿಡ್ತು, ಯಾಕಂದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತಾ ಇರ್ತೀನಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕೋ ಆ ರೀತಿ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಆ ರೀತಿ ಮಾಡೋದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.